ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ವ್ಲಾಗ್ ಚಾನಲ್. ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಸ್ಟಾರ್ಟ್ ಮಾಡೋದೇ ಅಡುಗೆ ಕೆಲಸದಿಂದ, ಗುಡ್ ಮಾರ್ನಿಂಗ್ ಹೇಳೋದೇ ಅಡುಗೆ ಕೆಲಸದಿಂದ ಅಲ್ವಾ? ಹೌದು. ಇವತ್ತು ಬೆಳ್ಳುಳ್ಳಿ ಚಟ್ನಿ ಮಾಡೋಣ ಅಂಥೇಳಿ ನಾನು ಮೆಣಸನ್ನು ಹುರ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾವು ದೋಸೆಗೂ ಮಾಡ್ತೇವೆ ಅಥವಾ ಅನ್ನದ ಜೊತೆ ನೆಂಚ್ಕೊಳ್ಳಿಕ್ಕೂ ಮಾಡ್ತೇವೆ. ಹಾಗೆ ಇವತ್ತು ಸ್ಪೆಷಲ್ಲಾಗಿ ಮೊಸರನ್ನ ಮಾಡೋಣ ಅಂಥೇಳಿ, ಬೇಸಿಗೆಯಲ್ಲಿ ಈ ರೀತಿ ಮೊಸರನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲ. ಮತ್ತು ದಿನ ಏನು ಮಾಡೋದು, ಹೆವಿ ಬೇಡ ಅಂಥೇಳಿ ಬೇಸಿಗೆಯಲ್ಲಿ ಇದೇ ಚೆನ್ನಾಗಿರುತ್ತೆ ಅಂಥೇಳಿ ಇವತ್ತು ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಳ್ತಾ ಇದ್ದೇನೆ. ಇದನ್ನ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇಲ್ಲ, ಯಾಕಂದರೆ ವಿಡಿಯೋ ಲೆಂದಿ ಆಗುತ್ತೆ. ಮತ್ತು ನಾನು ಮೊದಲೆಲ್ಲ ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೇನೆ ಈಗಾಗಲೇ. ಹಾಗೆ ಒಗ್ಗರಣೆ ಹಾಕಿದೆ ಮೊಸರನ್ನಕ್ಕೆ. ದಾಳಿಂಬೆ ಬೀಜ ಕೂಡ ತೆಗೆದು ದಾಳಿಂಬೆನೂ ಕೂಡ ಹಾಕ್ಕೊಂಡೆ. ಸೂಪರಾಗಿರುವಂತಹ ಮೊಸರನ್ನ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದೊಂದು ಮಿಸ್ ಆಯಿತು. ಆದರೂ ಪರವಾಗಿಲ್ಲ, ಟೇಸ್ಟಿಗೇನು ಪ್ರಾಬ್ಲಮ್ ಇಲ್ಲ. ಹಾಗೆ ಇವತ್ತು ಆನ್ಲೈನಲ್ಲಿ ನಾನು ಒಂದು ಅಮೆಝಾನಲ್ಲಿಂದ ಒಂದು ಆರ್ಡ್ರ್ ಬಂದಿತ್ತು, ಹಾಕಿದ್ದೆ ನಾನು. ಏನಂದರೆ ಇದು ಮೈಕು. ನನ್ನ ವಾಯ್ಸ್ ಓವರ್ ಕೊಡಬೇಕಿದ್ರೆಲ್ಲ ವಾಯ್ಸ್ ಕೇಳ್ತಾ ಇಲ್ಲ ಮೇಡಮ್ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ, ಲೈವಲ್ಲೂ ಕೂಡ ಹೇಳಿದ್ರಿ. ಹಾಗಾಗಿ ನಾನು ಮೈಕ್ ತರಿಸ್ಕೊಂಡೆ. ಇದು ಡ್ಯೂಯಲ್ ಮೈಕು, 2 ಮೈಕ್ ಬರುತ್ತಂತೆ. ಆದರೆ ಇದು ಕನೆಕ್ಟೇ ಆಗಿಲ್ಲ. ಮೊಬೈಲ್ ಶಾಪ್ನವರಿಗೆ ಇನ್ನೊಂದು ಸಲ ತೋರಿಸ್ಬೇಕು. ಮೊಸರನ್ನ ರೆಡಿ ಆಯಿತು. ನಾನೀಗ ಊಟ ಮಾಡ್ತೇನೆ ಫ್ರೆಂಡ್ಸ್. ತುಂಬ ರುಚಿಕರವಾದಂತಹ ಮೊಸರನ್ನ, ಬೇಸಿಗೆಲಂತೂ ಸೂಪರ್. ಹಾಯ್ ಫ್ರೆಂಡ್ಸ್, ಟೈಮ್ ಈಗ 1:30. ನಾನು ಈಗ ಊಟ ಮಾಡ್ತಾಯಿದ್ದೀನಿ. ಇವತ್ತು ಊಟಕ್ಕೆ ಸಿಂಪಲ್ಲಾಗಿ ಮೊಸರನ್ನ ಮತ್ತು ಬೆಳ್ಳುಳ್ಳಿ ಚಟ್ನಿ ಎರಡೇ. ನನ್ನ ಹಸ್ಬೆಂಡ್ ಹೇಳಿದರು, ನಿನ್ನೆನೇ ಹೇಳಿದರು ಅವರು, ಮತ್ತು ನಾಳೆಗೆ ಏನಾದರೂ ಮಸಾಲೆದೇನು ಸಾರು ಸಾಂಬಾರು ಏನು ಮಾಡೋದು ಬೇಡ, ಕರ್ಡ್ ರೈಸ್ ಮಾಡು ಅಂಥೇಳಿ. ಹಾಗಾಗಿ ಮೊಸರಿತ್ತು, ಮೊಸರನ್ನ ಮಾಡಿದೆ. ಮತ್ತು ಒಂದು ನೆಂಚ್ಕೊಳ್ಳಿಕ್ಕೆ ಬೆಳ್ಳುಳ್ಳಿ ಚಟ್ನಿ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಊಟ ಮಾಡ್ಕೊಂಡು ಬರ್ತೇನೆ. ಇದು ಈವ್ನಿಂಗ್ 8 ಗಂಟೆ. ನಮ್ಮನೆಯವರು ಚಿಕ್ಕು ತೊಗೊಂಡು ಬಂದಿದ್ದರು ಜ್ಯೂಸ್ ಮಾಡು ಅಂಥೇಳಿ. ಈಗ ಚಿಕ್ಕು ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ ನಾನು. ಚಿಕ್ಕುನ ಚೆನ್ನಾಗಿ ತೊಳೆದು, ಸಿಪ್ಪೆ ಹಾಕದೇ ಇದ್ದರೂ ಕೂಡ ಚೆನ್ನಾಗಿ ತೊಳಿತೇನೆ ಒಂದು ಸಲ. ಚೆನ್ನಾಗಿ ತೊಳೆದು ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡೆ. ಚಿಕ್ಕು ಜ್ಯೂಸ್ ಸೂಪರಾಗಿರುತ್ತೆ ಅಲ್ವಾ? ನನಗಂತೂ ತುಂಬ ಇಷ್ಟ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನೀಗ ರವೆ ಬೋಳು ಮಾಡ್ತಾಯಿದ್ದೇನೆ. ಇದು ನಾನು ರಾತ್ರಿ ಹೆಚ್ಚಾಗಿ ಊಟ ಮಾಡೋದಿಲ್ಲ. ಇವತ್ತು ಕರ್ಡ್ ರೈಸ್ ಬೇರೆ ಮಾಡಿದ್ನಲ್ವ, ಹಾಗಾಗಿ ರಾತ್ರಿ ಮತ್ತು ಕರ್ಡ್ ರೈಸ್ ಬೇಡ ಅಂಥೇಳಿ ಅನಿಸ್ತು. ಹಾಗಾಗಿ ಒಂದೇ ಹೊತ್ತಿಗೆ ಕರ್ಡ್ ರೈಸ್ ಮಾಡಿದ್ದೆ. ಸ್ವಲ್ಪ ಇತ್ತು, ಅದು ನಮ್ಮ ಮನೆಗ ಸಂಜೆ ಟೈಮಿಗೆ ತಿಂದಳು. ಹಾಗಾಗಿ ಈಗ ಉದ್ದಿನ ಹಿಟ್ಟಿದೆ. ಬೆಳಿಗ್ಗೆ ಉದ್ದಿನ ದೋಸೆ ಮಾಡಿದ್ನಲ್ವ, ಆ ಹಿಟ್ಟು ತುಂಬಾ ಇದೆ, ಹೆಚ್ಚಿಗೆ ಆಗೋಯಿತು. ಸ್ವಲ್ಪ ಮಾಡಿದರೂ ಕೂಡ ಅದು ಹೆಚ್ಚಿಗೆ ಆಗೋಯಿತು. ಹಾಗಾಗಿ ಉದ್ದಿನ ಹಿಟ್ಟಿದಲ್ವ, ದೋಸೆ ಮಾಡ್ಕೊಳ್ತೀನಿ ನಮ್ಮ ಮನೆಯವರಿಗೆ ಮತ್ತು ನಮ್ಮ ಮನಗಂಗೆ. ಅದು ಆಗುತ್ತೆ. ಮತ್ತು ಅದು ಉಳಿತದೆ. ಈಗ ದೋಸೆ ಮಾಡಿಕೊಟ್ರು ಹೆಚ್ಚು ಹಿಟ್ಟು ಇರ್ತದೆ. ಹಾಗಾಗಿ ಅದು ನಾಳೆಗೂ ಕೂಡ ಅದನ್ನೇ. ನಾಳೆಗೆ ಚಟ್ನಿ ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಆಯಿತು. ಇವತ್ತು ಜುಕ್ಕ ಮಾಡಿದ್ದಲ್ವ, ನಾಳೆ ಚಟ್ನಿ ಮಾಡಿಬಿಟ್ರೆ ಆಯಿತು. ಅದು ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಹಾಳಾಗೋದಿಲ್ಲ, ದೋಸೆ ಚೆನ್ನಾಗಿರುತ್ತದೆ. ಮತ್ತು ಚಿಕ್ಕು ಜ್ಯೂಸ್ ಕೂಡ ಮಾಡ್ಕೊಳ್ತೇನೆ ಈಗ. ಇದನ್ನು ಆಲೂಗಡ್ಡೆ ಅಂದ್ಕೊಳ್ಬೇಡಿ, ಚಿಕ್ಕದಾಗಿರೋ ಚಿಕ್ಕು. ಒಂದು ಗಟ್ಟಿ ಇದೆ, ಒಂದೊಂದು ಮೆತ್ತಗಾಗಿದೆ. ಆದರೂ ಇದು ಹಣ್ಣಾಗಲಿಕ್ಕೆ, ಅಂದರೆ ಮೆತ್ತಗಾಗಲಿಕ್ಕೆ ತುಂಬ ದಿನ ಬೇಕು, ಒಂದು 2-3 ದಿನ ಆದರೂ ಬೇಕು. ಅದರಲ್ಲಿ ಇದ್ದದನ್ನು ಒಂದು 4 ತೆಗೆದು ನಾನು ಜ್ಯೂಸ್ ಮಾಡ್ತೇನೆ ಈಗ. ರಾತ್ರಿ ವೇಳೆಗೆಲ್ಲ ನಾನು ಅಂದರೆ ಹೆವಿ ಏನೋ ತಿನ್ನೋದಿಲ್ಲ, ಲೈಟಾಗಿ ಏನಾದರೂ ತಿಂತೇನೆ ಅಷ್ಟೇ. ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಅನ್ನನೂ ಕೂಡ ಇದೆ. ಸ್ವಲ್ಪ ಮೊಸರನ್ನಕ್ಕೆ ಹಾಕಿದೆ ಅನ್ನ, ಇನ್ನೊಂದು ಸ್ವಲ್ಪ ಅನ್ನ ಇದೆ, ಅದು ಬಿಸಿ ಮಾಡಿಟ್ಟಿದ್ದೇನೆ ಈಗ. ಅವಳು ಹಾಲು ಹಾಕ್ಕೊಂಡು ಊಟ ಮಾಡ್ತಾಳೋ, ಬೆಳ್ಳುಳ್ಳಿ ಚಟ್ನಿನೂ ಕೂಡ ಇದೆ ನೆಂಚ್ಕೊಳ್ಳಿಕ್ಕೆ. ಹಾಲು ಹಾಕ್ಕೊಂಡು ಊಟ ಮಾಡ್ತಾಳೋ ಇಲ್ಲ ಅಂತ ಗೊತ್ತಿಲ್ಲ, ಕೇಳ್ತೇನೆ ಅವಳಿಗೆ. ಇಲ್ಲಾಂದರೆ ನಾನು ಹಾಗೆ ಕೊಯ್ಕೊಂಡು ಬಂದಿರುವಂತಹ ಮೊಕ್ಕೆನ ಈಗ ಕಟ್ತಾ ಇದ್ದೇನೆ. ಈಗ ನೋಡಿ, ನಾವಿಬ್ಬರು, ನನ್ನ ಹಸ್ಬೆಂಡ್ ಮತ್ತು ನಾನು ಮತ್ತು ನಮ್ಮ ಮನೆಗ 3 ಜನ ಸೇರಿ ಕ್ರಿಕೆಟ್, ಇವತ್ತು ವರ್ಲ್ಡ್ ಕಪ್ ಅಲ್ವಾ, ಫೈನಲ್. ಹಾಗಾಗಿ ನೋಡ್ತಾ ಇದ್ವಿ. ತುಂಬ ಖುಷಿಯಾಯಿತು ವರ್ಲ್ಡ್ ಕಪ್ ವಿನ್ ಆಗಿದ್ದು. ತುಂಬ ಖುಷಿಯಾಯಿತು. ತುಂಬ ವರ್ಷಗಳ ನಂತರನೇ ನಾವಿಬ್ಬರು ಸೇರಿ ಕೂತ್ಕೊಂಡು ಟಿವಿ ನೋಡ್ತಾ ಇರೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ ಈಗ 5:55. ನಾನು ಈಗ ಎದ್ದು ಫ್ರೆಶ್ ಆಗಿ ಫಸ್ಟ್ ಬಂದದ್ದೇ ಕಿಚನಿಗೆ ಬಂದೆ. ಏನು ಕೆಲಸ ಮಾಡ್ತಾಯಿದ್ದೇನೆ ನೋಡ್ರಿ, ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂಥೇಳಿ. ಆ ಫ್ರಿಡ್ಜಲ್ಲಿರೋದೆಲ್ಲ ಸಾಮಗ್ರಿನ ಇಲ್ಲಿ ತೆಗೆದಿಟ್ಟಿದ್ದೇನೆ. ಫ್ರಿಡ್ಜ್ ಕ್ಲೀನ್ ಮಾಡ್ತೀನಿ ಈಗ.
ಹಾಗೆ ಲೆಮನ್ ಜಿಂಜರ್ ವಾಟ್ರ್ ಕೂಡ ಮಾಡಿಟ್ಟಿದ್ದೆ, ಅದನ್ನು ಕೂಡ ಈಗ ಕುಡಿಬೇಕು. ವಾಕಿಂಗ್ ಹೋಗೋದು ಬಂದಮೇಲೆ ಕುಡಿಯೋದು. ಹಾಗೆ ನಾನು ಇದನ್ನ ಯಾವಾಗಲೂ ನಿಮಗೆ ಈ ವಿಡಿಯೋನ ಶೇರ್ ಮಾಡಿರಲಿಲ್ಲ. ಬಾಗಿಲನ್ನು ತೊಳೆದು ರಂಗೋಲಿ ಇಡೋದು ಇವತ್ತು ಶೇರ್ ಮಾಡಬೇಕಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಈ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕ್ತೇನೆ. ಅಂದರೆ ನಮ್ಮ ಮನೆಯವ್ರು ಪೂಜೆ ಮಾಡೋಕ್ಕಿಂತ ಮೊದಲು ಈಗ ಪೂಜೆ ಮಾಡ್ತಾರಲ್ವ, ಹಾಗಾಗಿ ನೋಡಿ ಹೊರಗಡೆ ಎಷ್ಟು ತುಂಬ ಕತ್ಲೆ ಇದೆ. 6 ಗಂಟೆ ಈಗ 6 ಗಂಟೆ 10 ನಿಮಿಷ ಆಗಿದೆ. ಎಷ್ಟು ಕತ್ಲೆ ನೋಡಿ ಅಲ್ವಾ, ತುಂಬ ಕತ್ಲ. ಸ್ಟ್ರೀಟ್ ಲೈಟ್ ಇಲ್ಲ ಅಂದ್ರಂತೂ ತುಂಬ ಕತ್ಲೆ ಇರುತ್ತೆ. ಹಾಗಾಗಿನೇ ನಾನು ಬೇಗ ಹೋಗೋದಿಲ್ಲ ವಾಕಿಂಗಿಗೆಲ್ಲ, 6:15 ಹೀಗೆ ಹೋಗೋದು ಬೆಳಗಾದ ಮೇಲೇ. ಹಾಗೆ ಫ್ರಿಜ್ ಕೂಡ ಒರೆಸ್ಲಿಲ್ಲಾಗಿದೆ, ಎಲ್ಲ ಫ್ರಿಜ್ಜಲ್ಲಿರೋದಂತ ಎಲ್ಲ ವಸ್ತುನ ಹೊರಗೆ ತೆಗೆದಿಟ್ಟಿದ್ದೆ. ಹಾಗೆ ರಂಗೋಲಿ ಎಲ್ಲ ಬಾಗಿಲಿಗೆ ಹಾಕ್ಕೊಂಡು ಬಂದು ಈಗ ಒರೆಸ್ಕೊಳ್ತಾ ಇದ್ದೇನೆ. ಹಾಗೆ ಜಿಂಜರ್ ವಾಟ್ರ್ ಕೂಡ ಕುಡಿತಾ ಇದ್ದೇನೆ. ವಾಕಿಂಗ್ ಹೋಗಿ ಬಂದಾಯಿತು. ನೋಡಿ ನಮ್ಮ ಕಿಚನ್ ಮಾತ್ರ ಇವತ್ತು ಯಾವ ರೀತಿ ಮೆಸ್ಸಿ ಆಗಿದೆ ಅಂದರೆ ಎಲ್ಲ ಈಗ ಈ ರೀತಿ ಆಗಿದೆ ನೋಡಿ. ಇದು ಒಂದು ಸಲ ಕ್ಲೀನ್ ಮಾಡ್ಕೊಳ್ಬೇಕು. ಫ್ರಿಜ್ ಕೂಡ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹೀಗೆ ಇಡಬೇಕು ಅಂತ ಅನಿಸ್ತದೆ, ಆದರೆ ನಮ್ಮ ಮನೆಯಲ್ಲಿ ಎಲ್ಲ ವಸ್ತುನೇ ತರಕಾರಿ ಎಲ್ಲ ಹೆಚ್ಚಿಗೆ ತರೋದಲ್ವ, ಹಾಗಾಗಿ ಅದನ್ನ ಒತ್ತಿ ಇಡಬೇಕಾಗತ್ತೆ. ಹಾಗೆ ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ಮನೆಗಂಗ ಸ್ಕೂಲಿಗೆ ಕಳಿಸಿ ಬಂದಾಯಿತು. ಈಗ ಅಂಗಳ ಕಸ ಗುಡಿಸ್ತಾ ಇದ್ದೇನೆ. ನೋಡಿ ಎಷ್ಟು ಮಣ್ಣು, ಕಲ್ಲು ತಂದಿಟ್ಟಿದ್ರಲ್ವ, ಆ ಕಲ್ಲಿನ ಧೂಳು, ಕಲ್ಲಿನ ಮಣ್ಣು ಎಲ್ಲ ಈ ರೀತಿ ಎಷ್ಟು ಧೂಳು ನೋಡಿ, ಕೆಂಪು ಮಣ್ಣಿನ. ಹಾಗೆ ಇದು ಸುರ್ಗೆ ಮೊಕ್ಕೆ, ನೀವೇನಂತೀರೋ ಗೊತ್ತಿಲ್ಲ, ಕನ್ನಡದಲ್ಲಿ ನಾವಿಲ್ಲಿ ಆಡು ಭಾಷೆಯಲ್ಲಿ ಸುರ್ಗೆ ಮೊಕ್ಕೆ ಅಂತೇವೆ. ಇದನ್ನ ತಂದಿದ್ದರು, ನಮ್ಮ ಮನೆಯವ್ರು ತಂದು ಹಾಕಿದರು. ಇದನ್ನ ನಾನು ಅಂದರೆ ಕೆಲಸದವ್ರು ತಂದು ಹಾಕಿದರು, ಇದು ಒಟ್ಟಿಗೆ ತಂದು ಹಾಕಿದರು, ಹರಡಲೇ ಇರಲಿಲ್ಲ. ಹಾಗಾಗಿ ಇದು ಒಳಗಿಂದೊಳಗೇ ಸ್ವಲ್ಪ ಬೂಸ್ಟ್ ಥರ ಬಂದಿತ್ತು. ಇಲ್ಲಿ ಚೆನ್ನಾಗಿ ಬಿಸಿಲು ಬರೋದಿಲ್ಲ ಈ ಕಡೆ, ಬಿಸಿಲು ಬಿದ್ದರೆ ಒಳ್ಳೆಯದು ಇದಕ್ಕೆ. ಹಾಗಾಗಿ ನಾನು ಸ್ವಲ್ಪ ಹರಡ್ಕೊಳ್ತಾ ಇದ್ದೇನೆ ಆ ಕಡೆ ಈ ಕಡೆ, ಸ್ವಲ್ಪ ಬೇಗ ಒಣಗಲಿ ಅಂಥೇಳಿ. ಈ ಗುಪ್ಪೆ ಹಾಕಿದ್ರೆ ಅದು ಒಣಗೋದಿಲ್ಲ ಅಲ್ವಾ, ಹಾಗಾಗಿ. ಆಮೇಲೆ ಅನಿಸ್ತು ಈ ಚೀಲದಲ್ಲಿ ತುಂಬಿಕೊಂಡು ಸ್ವಲ್ಪ ಬಿಸಿಲಿರೋ ಕಡೆ ಹಾಕೋಣ ಅಂತ ಅನಿಸ್ತು. ಹಾಗಾಗಿ ಸ್ವಲ್ಪ ಚೀಲದಲ್ಲಿ ತುಂಬಿ, ಹೆಚ್ಚಿಗೆ ತುಂಬಲಿಕ್ಕೇನೋ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪನೇ ತುಂಬಿ ಆ ಕಡೆ ಬಿಸಿಲಲ್ಲಿ ಇಡ್ತಾ ಇದ್ದೇನೆ. ಯಾರು ಕೆಲಸದವ್ರಿಗೆ ಹೇಳಿದರೆ ಅವರು ಸರಿಯಾಗಿ ಕೆಲಸನೇ ಮಾಡೋದಿಲ್ಲ, ಈ ತಂದು ಹಾಕ್ತಾರೆ ಹೋಗ್ತಾರೆ ಅಷ್ಟೇ. ನಾನು ನೋಡಿ ಈ ರೀತಿ ಹರಡಿದೆ, ಈಗ ತೆಳ್ಳಗೆ ಹರಡಿದೆ. ಇಲ್ಲಿ ಬಿಸಿಲು ಬಂದರೆ ಒಣಗತ್ತೆ ನೋಡಿ. ಸುರ್ಗೆ ಮೊಕ್ಕೆ, ಇದು ಒಣಗಿದ ಸುರ್ಗೆ ಮೊಕ್ಕೆ, ಇನ್ನೂ ಸ್ವಲ್ಪ ಒಣಗಬೇಕು, ಹಾಗಾಗಿ ಮತ್ತೊಂದು 2 ಬಿಸಿಲಿಗೆ ಬೇಕು ಇದಕ್ಕೆ. ಇದು ನೋಡಿ ಹಸಿ ಸುರ್ಗೆ ಮೊಕ್ಕೆ. ಹಾಗೆ ಇಲ್ಲಿ ತಂದು ಚೀಲದಲ್ಲಿ ಹಾಕ್ಕೊಂಡೆ ನೋಡಿ. ನಾವು ಇಲ್ಲಿ ಬಿಸಿಲು ಬರುತ್ತೆ ಈ ಅಂಗಳದಲ್ಲಿ ಅಂತೇಳಿ ಈ ಕಡೆ ಹಾಕ್ಕೊಂಡೆ. ನೋಡಿ ನನ್ನ ಕೈ ಯಾವ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್. ಟೈಮ್ ಈಗ 10:30. ನಾನು ಈಗ ಮನೆ ಕಸ ಗುಡಿಸ್ತಾ ಇದ್ದೇನೆ. ಯಾಕೆ ಗೊತ್ತಾ, ಇವತ್ತು ಸ್ವಲ್ಪ ಹೊರಗಡೆ ಅಂಗಳದಲ್ಲಿ ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋದು, ಆಮೇಲೆ ಅದು ಸುರ್ಗೆ ಮೊಕ್ಕೆ ಎಲ್ಲ ತಂದು ಹಾಕಿದ್ರು, ಅದು ಬಿಸಿಲಿಗೆ ಹಾಕಿದ್ದಕ್ಕೆ ಅದು ಕರೆಕ್ಟ್ ಹಾಕಿರಲಿಲ್ಲ. ನಾನು ಅದನ್ನ ಸರಿ ಮಾಡಿ ಬಿಸಿಲಿಗೆ ಹಾಕ್ಕೊಂಡು ಬಂದೆ. ಹಾಗಾಗಿ ಒಳಗೆ ಬರಲಿಕ್ಕೆ ಲೇಟ್ ಆಯಿತು. ಇನ್ನೂ ಪಾತ್ರೆ ತಿಕ್ಕೊಳ್ಳಿಲ್ಲ, ಬೇಗ ಕೆಲಸ ಮಾಡ್ಕೊಳ್ಬೇಕು. ಯಾಕಂದರೆ ಇವತ್ತು ಅನಗನ ಸ್ಕೂಲಲ್ಲಿ ಮೀಟಿಂಗ್ ಇದೆ, ಅದೇನೋ ವ್ಯಾಕ್ಸಿನ್ ಬಗ್ಗೆ ಮೀಟಿಂಗ್ ಅಂತೆ. ಹಾಗಾಗಿ ಸ್ಕೂಲಿಗೆ ಹೋಗಬೇಕು. ಈಗಲ್ಲ, 3 ಗಂಟೆ ಮೀಟಿಂಗು, ಹಾಗಾಗಿ 2:15 ಇಲ್ಲಿಂದ ಬಿಡಬೇಕು, ಕರೆಕ್ಟ್ ಆಗ್ತದೆ. ಸ್ವಲ್ಪ ಗಡ್ಬಡಿ, ತುಂಬ ಗಡ್ಬಡಿ. ಒಂದು ಸ್ವಲ್ಪ ನಾನು ಕೂತ್ಕೊಳ್ಳಿಲ್ಲ. ಅನಗಂಗ ಸ್ಕೂಲ್ ಬಿಟ್ಟು ಬಂದಮೇಲೆ ಒಂದು 15 ನಿಮಿಷ ಮೊಬೈಲ್ ತೊಗೊಂಡು ಕೂತ್ಕೊಂಡಿದ್ದೆ ಅಷ್ಟೇ. ಆಮೇಲಿಂದ ಕೆಲಸ ಒಂದು ಕೆಲಸ ಗೊತ್ತೇ ಆಗೋದಿಲ್ಲ. ಎಷ್ಟು ಸಣ್ಣ ಕೆಲಸ ಇರುತ್ತೆ ಮನೆಯಲ್ಲಿ. ಇನ್ನು ಅಡುಗೆ ಸ್ಟಾರ್ಟ್ ಮಾಡಿಲ್ಲ, ಅಡುಗೆನೂ ಕೂಡ ಮಾಡ್ಕೊಳ್ಬೇಕು. ಹಾಗಾಗಿ ಕಸ ಗುಡಿಸ್ಕೊಂಡು ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಅಡುಗೆ ಕೆಲಸ ಎಲ್ಲ ಇವತ್ತು ಅಡುಗೆಗೆ ಏನು ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ. ಇನ್ನು ಸಿಂಪಲ್ ಇವತ್ತು, ಯಾಕಂತಾನೆ ಹೇಳ್ತೇನೆ. ನಿನ್ನೆ ನಾನು ಚಿಕ್ಕು ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಈ ಚಿಕ್ಕು ಈ ರೀತಿ ಗಟ್ಟು ಮಾಡಿ ಅದಕ್ಕೆ ಸಕ್ಕರೆ ಕೂಡ ಸೇರಿಸಿ ಇಟ್ಟಿದ್ದೆ. ಆದರೆ ಎಷ್ಟೊತ್ತಾದರೂ 2 ತಾಸು ಆದಮೇಲೆ ಕರೆಂಟ್ ಬಂತು. ಅಂದರೆ 10:30 ಹೀಗೆ 10 ಗಂಟೆ ಹೀಗೆ ಕರೆಂಟ್ ಬಂತು. ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ರು, ಮತ್ತು ಈಗ ಜ್ಯೂಸ್ ಮಾಡಿಬಿಡ, ಹಾಗೆ ಫ್ರಿಜ್ಜಲ್ಲಿ ಇಡು ಅಂತ ಹೇಳಿದ್ರು. ಅದನ್ನ ಹಾಗೆ ಇಟ್ಟಿದ್ದೆ. ಮತ್ತು ರಾತ್ರಿ ಎಲ್ಲ ಯಾರು ಕೋಲ್ಡ್ ಕುಡಿತಾರೆ ಅಲ್ವಾ ಜ್ಯೂಸ್ ಎಲ್ಲ, ಹಾಗಾಗಿ ಹಾಗೆ ಇಟ್ಟೆ. ಈಗ ಮಾಡ್ತೀನಿ. ಈಗ ಟೈಮ್ 11 ಗಂಟೆ ಫ್ರೆಂಡ್ಸ್. ಈಗ ಒಳಗೆ ಬಂದು ಕಸ ಎಲ್ಲ ಗುಡ್ಸಾಯಿತು. ಈಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಜ್ಯೂಸ್ ಮಾಡಿರ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ಮಧ್ಯದಲ್ಲಿ ಏನಾದರೂ ಬಂದರೆ ಕುಡ್ಕೊಂಡು ಹೋಗ್ಲಿಕ್ಕೆ ಚಲೋ ಆಗುತ್ತಲ್ವ, ಹಾಗಾಗಿ ಜ್ಯೂಸ್ ಮಾಡ್ತಾ ಇದ್ದೇನೆ, ಚಿಕ್ಕ ಜ್ಯೂಸು. ನಿನ್ನೆ ಕರೆಂಟ್ ಇಲ್ಲ ಅಂತ ಹೇಳಿ ಮಾಡಿರಲಿಲ್ಲ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಚೆನ್ನಾಗಿದೆ, ಹಾಳಾಗಲಿಲ್ಲ. ನಿನ್ನೆ ಈವ್ನಿಂಗ್ ಅಂದರೆ 8:30ಗೆ ಜ್ಯೂಸ್ ಮಾಡಬೇಕಂದಿದ್ದು
ಆಗಲೇ ಇಲ್ಲ, ಯಾಕಂದರೆ ಕರೆಂಟ್ ಇರಲಿಲ್ಲ. ಹಾಗೆ ಫ್ರಿಜ್ಜಲ್ಲಿ ತೆಗೆದಿಟ್ಟೆ. ಈಗ ಮಾಡ್ಕೊಳ್ತಾ ಇದ್ದೇನೆ, ಅಂದರೆ ನೆಕ್ಸ್ಟ್ ಡೇ ಮಾಡ್ಕೊಳ್ತಾ ಇದ್ದೇನೆ. ಯಾವಾಗ ಕುಡಿಬೇಕಂತ ಅಂತ ಬರೆದಿದ್ಯೋ ಆವಾಗಲೇ ಕುಡಿಬೇಕಲ್ವ, ದೇವ್ರ ಇಚ್ಛೆ ಯಾವಾಗಿರುತ್ತೆ ಅವಾಗೇ ಆಗುತ್ತೆ. ಹಾಗಾಗಿ ಈಗ ಜ್ಯೂಸ್ ರೆಡಿ ಮಾಡಿದೆ. ಹಾಗೆ ಬೆಳಗಿನ ತಿಂಡಿ ಮಾಡಿದಂಥ ಪಾತ್ರೆ ಎಲ್ಲ ಇಲ್ಲೇ ಇತ್ತು. ಈಗ ತೊಳ್ಕೊಳ್ತಾ ಇದ್ದೇನೆ. ಒಂದೊಂದೇ ತುಂಬ ಕೆಲಸ ಆಯಿತು ಬೆಳಿಗ್ಗೆಯಿಂದ ಹೊರಗಡೆನೆ. ಆ ಪಾತ್ರೆ ಎಲ್ಲ ತಿಕ್ಕಿ ನೋಡಿ ಈ ರೀತಿ ಕ್ಲೀನಾಗಿ ಒಂದು ಸಲ ಒರೆಸ್ಕೊಂಡೆ. ಈ ರೀತಿ ಕ್ಲೀನಾಗಿದ್ದರೆ ಮಾತ್ರ ನನಗೆ ಅಡುಗೆ ಮಾಡಲಿಕ್ಕೆ ಮನಸ್ಸು ಬರುತ್ತೆ, ಇಲ್ಲಾಂದರೆ ನನಗೆ ಆಗೋದಿಲ್ಲ, ಇಷ್ಟ ಆಗೋದಿಲ್ಲ. ಹಾಗೆ ಪಾತ್ರೆಗಳ್ನು ಕೂಡ ಈಗ ಜಾಗದಲ್ಲಿ ಇಟ್ಕೊಳ್ತಾ ಇದ್ದೇನೆ. ಅಂದರೆ ಪಾತ್ರೆ ತೊಳೆದಿಟ್ಟಿದ್ದಲ್ವ, ಅದು ನೀರೆಲ್ಲ ಆರಿ ಒಣಗಿದೆ. ಇಲ್ಲಾಂದರೆ ಬಟ್ಟೆಗೆ ಒರೆಸಿ ಇಡ್ತೇನೆ ಅದನ್ನ. ಈ ರೀತಿ ನಾವು ತೆಗೆದಿಡೋದ್ರಿಂದ ನಮಗೆ ಯಾವ ಪಾತ್ರೆ ಬೇಗ ಬೇಕಾಗುತ್ತಲ್ವ ಆವಾಗ ಬೇಗ ಬೇಗ ತಗೊಳ್ಬೋದು. ಇಲ್ಲಾಂದರೆ ಒಂದೇ ಕಡೆ ಬುಟ್ಟಿಲಿ ರಾಶಿ ಹಾಕಿಟ್ರೆ ಪಾತ್ರೆ ಹುಡುಕಬೇಕಾಗುತ್ತೆ, ಮತ್ತು ಪಾತ್ರೆ ಸೌಂಡ್ ಕೂಡ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಒರೆಸಿ ಅದರ ಯಾವ್ಯಾವ ಜಾಗದಲ್ಲಿ ಏನೇನು ಇಡಬೇಕು ಅದನ್ನೇ ಅಲ್ಲೇ ಇಡೋದು. ಅದು ರೂಢಿಯಾಗಿಬಿಟ್ಟಿದೆ. ನಮ್ಮ ಅತ್ತೆ ಇದ್ದರೆ ಈ ಕೆಲಸ ಅವರೇ ಮಾಡ್ತಿದ್ರು. ಪಾಪ ಬರ್ಬೋದು, ಈಗ ನಾಳೆ ನಾಡ್ದು ಈ ಥರ ಬರ್ತಾರೆ ಅವರು. ಹಾಗಾಗಿ ಪಾತ್ರೆ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಈಗ ನಾನು ಮಸಾಲೆಗೆ ರೆಡಿ ಮಾಡಿಕೊಂಡೆ. ಇವತ್ತು ಸಿಂಪಲ್ ಒಂದು ಮಸಾಲೆದು ಮಾಡೋದು, ಇನ್ನೊಂದು ಸಿಂಪಲ್ಲಾಗಿ ಏನಾದರೂ ನೆಂಚ್ಕೊಳ್ಳೋಕೆ ಮಾಡೋದು. ಈ ರೀತಿ ಸಿಂಪಲ್ ಮಾಡೋದ್ರಿಂದ ರಟ್ಟೆಗೂ ಸುಖ ಮತ್ತು ಹೊಟ್ಟೆಗೂ ಸುಖ ಅಲ್ವಾ, ಏನಂತೀರಿ ಫ್ರೆಂಡ್ಸ್? ಮತ್ತು ಈ ಬೇಸಿಗೆಯಲ್ಲಿ ಹೆವಿ ಎಲ್ಲ ಮಾಡ್ಕೊಂಡು ತಿನ್ನಬಾರ್ದು ನನಗನ್ಸೋ ಪ್ರಕಾರ. ನಾವು ಸಿಂಪಲಾಗೆ ಮಾಡ್ಕೊಳ್ಬೇಕು. ಇದು ಬೆಂಡೆಕಾಯಿ ಸಗಳೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಸಗಳೆ ರೆಸಿಪಿ ನಿಮ್ಗೆ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಶಾರ್ಟ್ಸಲ್ಲೆಲ್ಲ ಹಾಕಿರ್ತೇನೆ, ನೀವು ಚೆಕ್ ಮಾಡ್ಬೋದು ಬೇಕಿದ್ದರೆ. ಒಗ್ಗರಣೆ ಹಾಕ್ಕೊಂಡೆ ಮತ್ತು ಈಗ ಬೆಂಡೆಕಾಯಿ ಕೂಡ ಹಾಕ್ಕೊಳ್ತೀನಿ. ಈ ಒಗ್ಗರಣೆಲೆ ಹಾಕ್ಕೊಂಡು ಬೇಯಿಸ್ಕೊಳ್ತೇನೆ. ಈ ಬೆಂಡೆಕಾಯಿ ಅಂತೂ ತುಂಬ ಎಳೆ ಬೆಂಡೆಕಾಯಿ, ಒಂದು ಸ್ವಲ್ಪನೇ ಹಾಕ್ಕೊಂಡೆ, ಒಂದು 10 ಬೆಂಡೆಕಾಯಿ ಹಾಕ್ಕೊಂಡೆ. ಯಾಕಂದರೆ ಮಧ್ಯಾಹ್ನದ ಊಟಕ್ಕಷ್ಟೇ, ನಾವು ರಾತ್ರಿಗೆ ಏನೋ ಸ್ಪೆಷಲ್ ಊಟ ಮಾಡ್ತೇವೆ, ನಿಮ್ಗೆ ಹೇಳ್ತೇನೆ ಆಮೇಲೆ ಏನಂತ ಹೇಳಿ. ಈಗ ಅದಕ್ಕಾಗಿ ನಾನು ಸ್ವಲ್ಪನೇ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ಗಂತೂ ಈ ಸಗಳೆ ಅಂತ ಮಾಡ್ತೇವಲ್ವ, ಇದು ತುಂಬ ಇಷ್ಟ ಆಗುತ್ತೆ. ನುಗ್ಗೆಕಾಯಿ ಸಗಳೆ ಆಗಲಿ, ಬೆಂಡೆಕಾಯಿ ಸಗಳೆ ಆಗಲಿ, ಯಾವುದೇ ಸಗಳೆ ಆದರೆ ಅವರಿಗೆ ತುಂಬ ಇಷ್ಟ. ಹಾಗೆ ನಾನು ಮಷಿನಿಗೆ ಬೆಡ್ಶೀಟೆಲ್ಲ ಹಾಕಿದ್ದೆ ವಾಶ್ ಮಾಡಲಿಕ್ಕೆ. ಅದನ್ನ ಕೂಡ ಈಗ ಹೊರಗೋಗಿ ಹಾಕ್ಕೊಳ್ತಾ ಇದ್ದೀನಿ. ಬಿಸಿಲು ಕೂಡ ಇದೆ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನನಗೆ ನೆನಪೇ ಇಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಹಾಕಬೇಕಂತ ಅಂದ್ಕೊಂಡೆ. ಆಮೇಲೆ ಲೇಟ್ ಆಗೋಯಿತು ವಾಷಿಂಗ್ ಮಷಿನಿಗೆ ಹಾಕಲಿಕ್ಕೆ. ಈಗ 12 ಗಂಟೆಗೆ ತೆಗೆದು ಈಗ ಹಾಕ್ತಾಯಿದ್ದೇನೆ. ನೋಡಿ, ಬೆಂಡೆಕಾಯಿ, ಎಳೆ ಬೆಂಡೆಕಾಯಿ ತುಂಬ ಚೆನ್ನಾಗಿರುತ್ತೆ ಇದು ಸಗಳೆ. ಒಂದೇ ಒಂದು 2 ನಿಮಿಷಕ್ಕೆ ಬೆಂದುಬಿಟ್ಟಿದೆ ನೋಡಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಉಪ್ಪು ಹಾಕಿದ್ರಂತೂ ಮತ್ತೆ ಎಷ್ಟು ಬೇಗ ಮೆತ್ತಗಾಗುತ್ತಂದರೆ ತುಂಬ ಬೇಗ ಮೆತ್ತಗಾಗಿಬಿಡುತ್ತೆ. ಅದು 2 ಭಾಗ ಆಗಬಾರ್ದು, ಆ ರೀತಿ ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು, ಅಂದರೆ ಭಾಗ ಆದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಗೆ ನಮ್ಮ ವಿಜಯಕ್ಕ ಕೊಟ್ಟು ಕಳಿಸಿದಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೇನೆ. ಪ್ರತಿಯೊಂದು ಸಲ ಈಗ ಅಡುಗೆಗೆ ಯಾವುದೇ ಬೆಲ್ಲ ಹಾಕಬೇಕಿದ್ರೂ ಅವ್ರು ನೆನಪಾಗುತ್ತೆ ನಮಗೆ. ಅವರು ಈ ಬೆಲ್ಲನ ಪ್ರತಿ ವರ್ಷ ನಮಗೆ ಕೊಟ್ಟು ಕಳಿಸ್ತಾರೆ, ಅಂದರೆ ಜಾತ್ರೆ ಇರುವ ವರ್ಷ. ನಮ್ಮ ಮನೆಯಲ್ಲೆಲ್ಲ ಹೋಗ್ತಾರಲ್ವ, ನಾವು ಅವ್ರ ಮನೆಗೆ ಹೋಗಿಲ್ಲ ಈ ಸಲ. ನಮ್ಮ ಭಾವನವರೆಲ್ಲ ಹೋಗಿದ್ದರು, ಅವ್ರ ಜೊತೆ ಕೊಟ್ಟು ಕಳಿಸಿದ್ರು. ನೋಡಿ, ಈ ರೀತಿ ಬೆಂಡೆ ಸಗಳೆ ಈ ರೀತಿ ಬಂದಿದೆ. ತುಂಬ ಟೇಸ್ಟಿಯಾಗಿರುವಂಥ ಬೆಂಡೆ ಸಗಳೆ. ಹಾಗೆ ಮಜ್ಜಿಗೆ ಸಾರು, ಇವತ್ತು ಕೂಡ ಮಜ್ಜಿಗೆ ಸಾರು. ನಿನ್ನೆ ಮೊಸರನ್ನ ಆಯಿತು, ಇವತ್ತು ಮಜ್ಜಿಗೆ ಸಾರು. ಏನಪ್ಪ ಆಜ್ಞಾ ಎಷ್ಟು ಸಿಂಪಲ್ ಮಾಡ್ತಾ ಇದ್ದಾಳೆ ಅಂದ್ಕೋಬೇಡಿ. ಹಾಲು ಯಾರೂ ಕುಡಿತಾ ಇಲ್ಲ ನಮ್ಮ ಮನೆಯಲ್ಲಿ. ಹಾಲು ತೊಗೊಳ್ತೇವೆ, ಯಾರೂ ಕುಡಿತಾ ಇಲ್ಲ, ಬೇಡ ಬೇಡ ಅಂತಾರೆ. ಹಾಗಾಗಿ ಅದನ್ನ ಮೊಸರು ಮಾಡಿಡೋದು. ಮೊಸರು ಕೂಡ ಹೆಚ್ಚಿಗೆ ತಿನ್ನೋದಿಲ್ಲ, ಹಾಗಾಗಿ ಅದನ್ನ ಏನಾದರೂ ಈ ರೀತಿ ಮೊಸರನ್ನ ಆಗಲಿ ಮಜ್ಜಿಗೆ ಸಾರಾಗಲಿ ಮಾಡ್ಕೊಳ್ಳೋದು. ಇವತ್ತು ಮಜ್ಜಿಗೆ ಸಾರಿಂದ ನಾನು ಸ್ಪೆಷಲ್ ಏನು ಮಾಡ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೇನೆ. ಒಗ್ಗರಣೆ ಅಂದರೆ ಹೆಚ್ಚಿಗೆ ಏನು ಒಗ್ಗರಣೆ ಹಾಕೋದಿಲ್ಲ, ಬೆಳ್ಳುಳ್ಳಿ ಒಗ್ಗರಣೆ ಹಾಕು ಅಂತ ಹೇಳಿದರು ನಮ್ಮ ಹಸ್ಬೆಂಡ್. ಇವತ್ತು ಬೆಳಿಗ್ಗೆ ಹೇಳಿದರು, ಇವತ್ತು ಒಗ್ಗರಣೆಗೆ ಬೆಳ್ಳುಳ್ಳಿನೇ ಹಾಕು ಅಂತ ಹೇಳಿ. ಹಾಗಾಗಿ ಒಗ್ಗರಣೆ ಹಾಕೋತೀನಿ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ ಸಣ್ಣದು. ಆಮೇಲೆ 2 ಬೆಳ್ಳುಳ್ಳಿ ತೊಗೊಂಡಿದ್ದೆ. ಅದನ್ನ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಮೊದಲೇ ಇದಕ್ಕೆ ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡಿದ್ದೆ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಕೊತ್ತಂಬರಿ ಸೊಪ್ಪು. ತುಂಬ ಚೆನ್ನಾಗಿರುತ್ತೆ ಊಟ. ಮಜ್ಜಿಗೆ ಸಾರಿನ ಊಟ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಾತ್ರೂಮ್ ತೊಳಿಲಿಕ್ಕೆ ಬಂದಿದ್ದೆ. ನಾನು ಬಾತ್ರೂಮ್ ನೋಡಿ ಎಷ್ಟು ಫಳ ಅಂತ ಹೊಳಿತಾ ಇದೆ. ಆ ದಿನ ಒಂದು ಬಾತ್ರೂಮ್ ತೊಳೆದಿದ್ದೆ, ಈಗ ಒಂದು ಬಾತ್ರೂಮ್ ತೊಳೆದೆ. ಅಂದರೆ ಒಂದೇ ದಿನ 2 ಬಾತ್ರೂಮ್ ತೊಳಿಲಿಕ್ಕೆ ಆಗೋದಿಲ್ಲ. ಡೀಪ್ ಕ್ಲೀನ್ ಮಾಡಿಕೊಂಡೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಯಿತು. ಸ್ನಾನ ಮಾಡ್ಕೊಂಡು ಬಂದೆ. ಈಗ
ಸಿಂಪಲ್ ಆಗಿರುವ ಊಟವನ್ನು ಮಾಡ್ತಾಯಿದ್ದೇನೆ. ಬನ್ನಿ ಊಟ ಮಾಡೋಣ. ಮಜ್ಜಿಗೆ ಸಾರು, ಹಾಗೆ ಬೆಂಡೆಕಾಯಿ ಸಗಳೆ, ತುಂಬ ಇಷ್ಟವಾದಂತಹ ಊಟ, ರುಚಿಕರವಾದಂಥ ಊಟ, ಸಾತ್ವಿಕ ಊಟ. ಹಾಗೆ ಊಟ ಮಾಡಿ ಆದಮೇಲೆ ನಾನು ಇವತ್ತು ನಮ್ಮ ಮನಗನ್ನು ಸ್ಕೂಲಿಗೆ ಮೀಟಿಂಗ್ ಇದೆ, ಹಾಗಾಗಿ ಇಲ್ಲಿ ಹೋಗ್ತಾ ಇದ್ದೇನೆ. ಬಾಯ್. ಹೋಗಿ ಬಂದೆ. ಈಗ 4:15 ಟೈಮು. ಅನಗನ್ ಸ್ಕೂಲ್ ಬಸ್ ಬರೋದು 5 ಗಂಟೆ ಆಗೋಗುತ್ತೆ, 5 ಕಾಲು ಆಗುತ್ತೆ. ಹಾಗಾಗಿ ನಾನು ಹೂವಿನ ಮೊಕ್ಕೆ ತೆಗೆಯೋಣ. ನಾನು ಬೇರೆ ಬಸ್ ಹಿಡ್ಕೊಂಡೇ ಬಂದೆ. ಅನಗ ಸ್ಕೂಲಿಂದ ಬಂದ ತಕ್ಷಣ ಚಿಕ್ಕು ಜ್ಯೂಸ್ ಕುಡಿದ್ಲು, ಮತ್ತೇನು ತಿಂಡಿ ಏನೂ ಬೇಡ ಅಂತ ಅಂದ್ಲು. ಏನೋ ಚಿಪ್ಸ್ ಏನೋ ಇತ್ತು, ಅದು ತೊಗೊಂಡು ತಿಂದ್ಲು. ನಾನು ಹಾಗೆ ಹೂವಿನ ಮೊಕ್ಕೆ ತೆಗಿಲಿಕ್ಕೆ ಬಂದೆ. ಗಿಡ ಸ್ವಲ್ಪ ಇದೆಯಲ್ವ, ಹಾಗಾಗಿ ಸ್ವಲ್ಪನೇ ಮೊಕ್ಕೆ ಆಗುತ್ತೆ. ಒಂದು 5-10 ನಿಮಿಷದಲ್ಲಿ ಮೊಕ್ಕೆನ ಕೊಯ್ಲಿಕ್ಕಾಗತ್ತೆ. ಈ ಗಿಡಗಳ ಮೇಲಂತೂ ತುಂಬ ಸಿಮೆಂಟಿನ ಧೂಳೆಲ್ಲ ಕೂತ್ಕೊಂಡು ಬಿಟ್ಟಿದೆ. ಗಿಲಾಯಿ ಕೆಲಸ ಮಾಡ್ತಿದ್ರಲ್ವ, ಹಾಗಾಗಿ ಅದು ಪೂರ ಬಿದ್ದುಬಿಟ್ಟಿದೆ. ಹಾಗೆ ಪಾಟಲ್ಲಿರೋ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ಬಕೆಟಲ್ಲಿ ತಂದು. ಪೈಪ್ ಒಂದು ಮೇಲ್ಗಡೆ ತೊಗೊಂಡು ಹೋಗಿದ್ರಲ್ವ, ಹಾಗಾಗಿ ಈ ಬಕೆಟಲ್ಲಿಂದನೇ ಗಿಡಗಳಿಗೆ ಹಾಕೋದು. ಹೊರಗಡೆ ಒಂದು ಗಿಡ ಇದೆ, ಎಕ್ಕೆ ಗಿಡ, ಬಿಳಿ ಎಕ್ಕೆ ಗಿಡ, ಅದಕ್ಕೂ ಕೂಡ ತೊಗೊಂಡೋಗಿ ನೀರು ಹಾಕಬೇಕಲ್ವ ಪಾಪ, ಅದಕ್ಕೆ ಅಲ್ಲಿ ತೊಗೊಂಡೋಗಿ ಹಾಕ್ತಾಯಿದ್ದೇನೆ ನಾನು. ಈ ಚಿಕ್ಕು ನೋಡಿ, ನಿನ್ನೆ ಇಟ್ಟಿದ್ದು ಇದು ಇರುವೆ ಯಾವ ರೀತಿ ಮಾಡಿದೆ. ಹಾಗಾಗಿ ನಾನು ಈ ರೀತಿ ನೋಡಿ ಲಕ್ಷ್ಮಣ ರೇಖೆ ಅಂತಾರಲ್ಲ, ಜಿರಳೆ ಮತ್ತು ಇರುವೆ ಬರ್ದಿದ್ದಂಗೆ ಅದು ರೌಂಡ್ ಹಾಕಿಟ್ಟಿದ್ದೆ ಬುಟ್ಟಿ ಒಳಗೆ. ನಿನ್ನೆ ಇಷ್ಟು ಚಿಕ್ಕು ತಂದಿದ್ದಾರೆ. ಇವತ್ತು ಮತ್ತೆ ನಮ್ಮ ಭಾವನವ್ರ ಮನೆಯಲ್ಲಿ ಚಿಕ್ಕು ಆಗುತ್ತೆ, ಅವರು ಇಷ್ಟು ಕೊಟ್ಟು ಕಳಿಸಿದ್ದಾರೆ ನೋಡಿ. ಇದು ಚಿಕ್ಕುವಿನ ಮೇಳ ಅಂತಾನೆ ಅನ್ಬೋದು. ಎಲ್ಲ ಒಂದು ಕಡೆ ಇರ್ತೇನೆ. ಅಂದರೆ ಎಲ್ಲ ಅದು ಹಣ್ಣಾಗಿಲ್ಲ, ಸ್ವಲ್ಪ ಕಾಯಿ ಇದೆ. ಹಣ್ಣು ಆದಂಗೆ ಒಂದು 4 ತೆಗೆದು ಜ್ಯೂಸ್ ಮಾಡಿದ್ರಾಯಿತು. ಸೊ ಚಿಕ್ಕು ತುಂಬ ಒಳ್ಳೆಯದಲ್ವ, ರುಚಿಯಾಗಿರುತ್ತೆ ಜ್ಯೂಸ್ ಮಾತ್ರ. ಹಾಗಾಗಿ ಎಷ್ಟೇ ಇದ್ದರೂ ಕೂಡ ಅದು ಹೆಚ್ಚಿಗೆ ಅನಿಸಲ್ಲ. ನಾನು ಮಧ್ಯಾಹ್ನಕ್ಕೆ ಸ್ವಲ್ಪನೇ ಅಡುಗೆ ಮಾಡಿದ್ದೆ, ರಾತ್ರಿ ತನಕ ಮಾಡಿರಲಿಲ್ಲ. ಯಾಕೆ ಗೊತ್ತಾ, ಇವತ್ತು ಹೋಟೆಲಿಂದ ಏನಾದ್ರು ತರಿಸೋಣ ಅಂಥೇಳಿ. ತುಂಬ ದಿನಗಳಾಗಿತ್ತು, ತುಂಬ ದಿನ ಅಲ್ಲ, ತುಂಬ ತಿಂಗಳುಗಳೇ ಆಯಿತು. ಒಂದು 6 ತಿಂಗಳೇ ಆಯಿತು ಇರಬೇಕು ಹೋಟೆಲ್ಗೆ ಹೋಗ್ತೇನೆ. ಹೋಟೆಲಿಂದ ಏನು ಪಾರ್ಸೆಲ್ ತರಿಸ್ದೇನೆ. ತುಂಬ 6 ತಿಂಗಳೇ ಆಗಿತ್ತು ಅನಿಸುತ್ತೆ, ಅಷ್ಟು ದಿನ ಆಗಿತ್ತು. ಸೊ ಇವತ್ತು ನನಗೆ ಏನಾದರೂ ಹೋಟೆಲಿಂದ ತಿನ್ನೋಣ ಅನಿಸ್ತು. ಹಾಗಾಗಿ ನಾನು ಯಾವಾಗಲೂ ಹೋಟೆಲ್ಗೆ ಹೋದರೆ ಆರ್ಡ್ರ್ ಮಾಡೋದು ಇದು ಮಶ್ರೂಮ್ ಪೆಪ್ಪರ್ ಡ್ರೈ ಮತ್ತು ಫ್ರೈಡ್ ರೈಸ್ ನಂಗೆ ತುಂಬ ಇಷ್ಟ. ಅದನ್ನೇ ಇವತ್ತು ಕೂಡ ತಗೊಳ್ಬಾ ಅಂತ ಹೇಳಿದ್ದೆ. ಈಗ ತಂದು ಕೊಟ್ಟರು, ಬಿಸಿ ಬಿಸಿ ಇದೆ. ಈಗ 8:15 ಟೈಮು. ನಮ್ಮ ಅನಗಂಗೆ ಸರ್ಪ್ರೈಸ್ ಇದು, ಗೊತ್ತಿರಲಿಲ್ಲ ಅವಳಿಗೆ. ನಾ ಯಾವಾಗಲೂ ಹೋಟೆಲಿಂದ ತಿನ್ನೋದು ತುಂಬ ಕಡಿಮೆ. ನಮ್ಮ ಮನೆಯವರಿಗಂತೂ ಇಷ್ಟನೇ ಇಲ್ಲ ಅದು ಹೋಟೆಲಿಂದ ತರಿಸೋದು ತಿನ್ನೋದೆಲ್ಲ. ಅದು ನಮಗೂ ಕೂಡ ಯಾವಾಗಲಾದರೂ ತಿನ್ಬೇಕು ಅನ್ಸತ್ತಲ್ವ, ನಮಗೂ ಒಂದು ಮನಸ್ಸಿರುತ್ತೆ ಅಲ್ವ, ನಾವು ಒಂದು ಮನುಷ್ಯರೇ ಅಲ್ವ. ಹಾಗಾಗಿ ಹೇಳಿದ್ದೆ. ಅವರು ಹೇಳಿದ ತಕ್ಷಣ ಅಡ್ಡಿಲ್ಲ ಅಂತ ಹೇಳಿ ತರಿಸ್ಕೊಟ್ರು. ಊಟ ಮಾತ್ರ ತುಂಬ ಸೂಪರಾಗಿತ್ತು. ಅನಗಂಗೂ ಇಷ್ಟ ಆಯಿತು, ನಮ್ಮ ಹಸ್ಬೆಂಡ್ಗೂ ಕೂಡ ಇಟ್ವಿ. ಅವ್ರು ಬಂದು ಆಮೇಲೆ ತಿಂತಾರೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದು ಬಂದು ಉಡುಪಿ ಹೋಟೆಲ್, ಇದು ಕರ್ಕಿ ಉಡುಪಿ ಹೋಟೆಲಿಂದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.